ಈಗಾಗಲೇ ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಹೈಕಮಾಂಡರ್ಗೆ ನಮ್ಮ CLPಯ ಭಾವನೆಗಳನ್ನು ತಿಳಿಸಿದ್ದಾರೆ. ಈಗ ಅದೇ ನಿಟ್ಟಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. 3ನೇ ತಾರೀಕು ಅವರು ಪ್ರಮಾಣ ಕೂಡ ಸ್ವೀಕಾರ ಮಾಡ್ತೀನಿ ಅಂತ ಕೂಡ ಇವತ್ತು CLPನಲ್ಲಿ ನಮ್ಗೆಲ್ಲರಿಗೂ ತಿಳಿಸಲಾಗಿದೆ. ನೋಡಿ, ಚರ್ಚೆ ಇರ್ಬೋದು, ಊಹಾಪೋಹಗಳಿರ್ಬೋದು, ಅದಕ್ಕೆಲ್ಲ ನಾವು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಈಗ ನಮ್ಮ ಮುಂದೆ ಏನಿತ್ತು CLP ನಾಯಕರನ್ನ ಆಯ್ಕೆ ಮಾಡೋದು, ಅದು ಆ ಪ್ರಕ್ರಿಯೆ ಆಗಿದೆ. ಈಗ ಗವರ್ನರಿಗೆ ಹೋಗಿ ಅದನ್ನ ನಾವು ಸಲ್ಲಿಸಿ ಮುಂದಿನ ಸರ್ಕಾರದ ನಾವು ರಚನೆ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಪ್ರಾರಂಭ ಮಾಡಬೇಕು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಸಂಪುಟದಲ್ಲಿ ಬರಬೇಕು, ಯಾರ್ಯಾರು ಏನೇನಾಗಬೇಕು ಅಂತ ತೀರ್ಮಾನ ಹೈಕಮಾಂಡ್ ಅಲ್ಲಿ ಮಾಡ್ತಾರೆ. ಅದು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ರಣದೀಪ್ ಅವರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗುತ್ತೆ. ಅದನ್ನು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಅದಕ್ಕೆಲ್ಲ ನಾವು ಹೋಗ್ತೀವಿ. ಎಲ್ಲಾನು ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದು ಫೇಸ್ 1 ಅಲ್ಲಿ ಮಾಡ್ತಾರ, 2 ಫೇಸ್ ಅಲ್ಲಿ ಮಾಡ್ತಾರ, ಅಥವಾ ಎಲ್ಲಾನು ಒಟ್ಟಿಗೆ ಮಾಡ್ತಾರ ಅನ್ನೋದು ಅದು ಯಾವುದೇ ರೀತಿಯಾದಂತ ಚರ್ಚೆ ಡೆಲ್ಲಿನಲ್ಲಿ ನಡೆದಿಲ್ಲ. ಈಗ ಈ CLP ಸಭೆ ಆದ್ಮೇಲೆ ಅವೆಲ್ಲ ತೀರ್ಮಾನ ತಗೋತಾರೆ.